ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿದಂತಹ ಬಿಕೆ ಹರಿಪ್ರಸಾದ್. ರಾಜ್ಯ ಮತ್ತು ದೇಶ ಶಾಂತಿಯನ್ನ ಬಯಸುವ ದೇಶ ಇದು. ದೇಶದಲ್ಲಿ ನೆಲೆಸಬೇಕಾದ್ರೆ ಆರ್ಎಸ್ಎಸ್ ಬ್ಯಾನ್ ಆಗಬೇಕು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿದಂತಹ ಬಿಕೆ ಹರಿಪ್ರಸಾದ್. ರಾಜ್ಯ ಮತ್ತು ದೇಶ ಶಾಂತಿಯನ್ನ ಬಯಸ್ತಾ ಇರುವಂತಹ ದೇಶದಲ್ಲಿ ನೆಲೆಸಬೇಕಾದ್ರೆ ಆರ್ಎಸ್ಎಸ್ ಬ್ಯಾನ್ ಆಗಬೇಕು. ದೇಶ ಮತ್ತು ಸಮಾಧಾನಕ್ಕಾಗಿ ಆರ್ಎಸ್ಎಸ್ ನಿಷೇಧ ಆಗಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಆರ್ಎಸ್ಎಸ್ ಸಂಘವನ್ನ ವಿರೋಧ ಮಾಡ್ತಾ ಇದ್ರು. ಹೀಗಾಗಿ ಇರೋದು ಕೋಮುವಾದಿ ಸಂಘಟನೆ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಆರ್ಎಸ್ಎಸ್ ಇವತ್ತೆಲ್ವಾ ಚಿತ್ತಾಪುರದ್ದು ಪರ್ಮಿಷನ್ ಕೇಳಿದ್ದು ಇವತ್ತೇ ಅನ್ಸುತ್ತೆ. ಯಾರಿಗೂ ಕೊಟ್ಟಿಲ್ಲ ಪರ್ಮಿಷನ್. ಮತ್ತೆ ಆರ್ಎಸ್ಎಸ್ ಮುನ್ನೆಲೆಗೆ ಬರ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರು ಬಾಯಿ ಬಿಟ್ಟಿದ್ದಾರೆ. ದೇಶಕ್ಕೆ ಶಾಂತಿ ಬೇಕು ಅಂತಂದ್ರೆ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅನ್ನುವಂತಹ ಮಾತನ್ನ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಬಟ್ ಆರ್ಎಸ್ಎಸ್ ಬ್ಯಾನ್ ಮಾಡ್ತಾರೆ ಅಥವಾ ಆರ್ಎಸ್ಎಸ್ ಒಂದಿಷ್ಟು ಕಟ್ಟುಪಾಡುಗಳನ್ನು ಹಾಕ್ತಾ ಇದ್ದಾರೆ ಅಂತ ಅಂದ ತಕ್ಷಣನೇ ಆರ್ಎಸ್ಎಸ್ ಅಲ್ಲಿರುವಂತಹ ಗಣವೇಷಧಾರಿಗಳು ಅಥವಾ ಆರ್ಎಸ್ಎಸ್ ಅನ್ನ ಇಷ್ಟಪಡುವಂತವರು ಅದೇ ಚಡ್ಡಿಯನ್ನ, ಅದೇ ವೈಟ್ ಕಲರ್ ಬಟ್ಟೆಯನ್ನ, ಅದೇ ಲಾಠಿಯನ್ನ ಇಟ್ಕೊಂಡು ಜಾಥಾವನ್ನು ಶುರು ಮಾಡಿದ್ದಾರೆ. ಇದು ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಅನ್ನೋದು ಗೊತ್ತಿಲ್ಲ. ಸಂಘ ಪರಿವಾರಗಳನ್ನ ಮಾಡ್ಕೊಳ್ಬಹುದು, ಕಟ್ಕೊಳ್ಬಹುದು. ಭಾರತ ದೇಶದಲ್ಲಿ ಅದಕ್ಕೆ ಅನುಮತಿ ಇದೆ ಅಂತ ಹೇಳಿ ಸಂವಿಧಾನದಲ್ಲೇ ಹೇಳಲಾಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಏನು ಹೇಳಿದ್ರು ಅವರು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಲಿಕ್ಕೆ ಕಾಂಗ್ರೆಸ್ ಮೊಂಡು ಹಠವನ್ನ ಕಟ್ಟಿಕೊಂಡು ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ, ಸರ್ಕಾರದ ಆದೇಶದ ವಿವಾದಗಳ ಬಳಿಕ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೇಶದಿಂದ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡುವಂತಹ ಪೈಪೋಟಿ ಆರಂಭದಿಂದಲೇ ಇದೆ. ತಾನ್ಮುಂದು ಅಂತ ಹೇಳಿ ಆರ್ಎಸ್ಎಸ್ ನಿಷೇಧಕ್ಕೆ ಆಗ್ರಹಿಸಿ ಹೇಳಿಕೆ ನೀಡ್ತಾ ಇದ್ದಾರೆ. ಆರ್ಎಸ್ಎಸ್ ಕುರಿತು ಮೊದಲಿನಿಂದಲೂ ಕೂಡ ಸ್ಪಷ್ಟ ನಿಲುವನ್ನ ಹೊಂದಿರುವಂತಹ ಕಾಂಗ್ರೆಸ್ನ ನಾಯಕ ಬಿಕೆ ಹರಿಪ್ರಸಾದ್ ಇದೀಗ ದೇಶದಲ್ಲಿ ಶಾಂತಿಯನ್ನ ಕದಡುವಂತಹ ಆರ್ಎಸ್ಎಸ್ ಸಂಘವನ್ನ ನಿಷೇಧಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವುದರಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡ್ತಾ ಬಿಕೆ ಹರಿಪ್ರಸಾದ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರು ದಾಖಲೆಯನ್ನ ಇಟ್ಟು ಹೇಳ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ಪಷ್ಟವಾಗಿ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಹೇಳಿದ್ರು. ಮಹಾತ್ಮ ಗಾಂಧಿ ಹತ್ಯೆಯ ಬಳಿಕ ಪಟೇಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದನ್ನ ಆರ್ಎಸ್ಎಸ್ ನಿಷೇಧ ಹಿಂಪಡಿಲಿಕ್ಕೆ ಸಂಘದ ಚಟುವಟಿಕೆ ಧ್ಯೇಯ ಉದ್ದೇಶ ಸಂವಿಧಾನ ನೀಡಬೇಕು ಅಂತ ಹೇಳಿದ್ರು. ಆರ್ಎಸ್ಎಸ್ ತನ್ನ ಸಂವಿಧಾನವನ್ನ ಕೊಟ್ಟಂತ ಬಳಿಕೂ ಕೂಡ ಅದರ ಅಂದ್ರೆ ಅಂದಿನ ಸಂಪುಟ ಕೂಡ ತಿರಸ್ಕಾರ ಮಾಡಿತ್ತು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರು. ಐ ಡೋಂಟ್ ನೋ ಇದು ಬ್ಯಾನ್ ಆಗುತ್ತೋ ಬ್ಯಾನ್ ಆಗಲ್ವೋ ಅಂತ, ಬಟ್ ಐ ನೋ ಒನ್ ಥಿಂಗ್ ಏನು ಅಂತಂದ್ರೆ, ಅದೇನಾರ ಆರ್ಎಸ್ಎಸ್ ಬ್ಯಾನ್ ಆಯ್ತು ಅಂತಂದ್ರೆ ದೇಶದೆಲ್ಲೆಡೆ ಜನರು ಮುಗಿ ಬೀಳೋದಂತೂ ಸತ್ಯ. ದೇಶದೆಲ್ಲೆಡೆ ಜನರು ಹೋರಾಟ ಮಾಡೋದಂತೂ ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.